ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಛೇ, ಈ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ನನ್ನ ತಲೆನೇ ಕೆಟ್ಟೋಗಿದೆ. ಎಷ್ಟು ಯೋಚಿಸಿದ್ರೂ ಉತ್ತರನೇ ಸಿಗ್ತಿಲ್ಲ. ಇದ್ರ ಬಗ್ಗೆ ಪದ್ಮಿನಿ ಹತ್ರನೇ ಹೋಗಿ ಕೇಳೋಣ ಅಂದ್ರೆ ಯಾಕೋ ಮನಸ್ಸೇ ಆಗ್ತಿಲ್ಲ. ಅವಳು ಆಲ್ರೆಡಿ ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದಾಳೆ. ಮತ್ತೆ ನಾನು ಹೋಗಿ ಹೀಗೆಲ್ಲ ಕೇಳಿದ್ರೆ ಇನ್ನೂ ಡಿಸ್ಟರ್ಬ್ ಆಗ್ತಾಳೆ. ಏನು ಮಾಡೋದು? ಶೋಭರಾಜ್ ಅವರು ಬೆಂಗಳೂರಿನವರು, ಈವೆಂಟ್ ಆರ್ಗನೈಸರು ಕೂಡ. ಈ ಶೋಭರಾಜ್ ಮದುವೆ ದಿನ ಬೆಳಗ್ಗೆ ಅಷ್ಟೇ ಕಾಣಿಸ್ಕೊಂಡಿದ್ದು, ಮುಹೂರ್ತದ ಟೈಮ್ಗೂ ಇರಲಿಲ್ಲ. ಯಾಕೆ? ನಿಜವಾಗ್ಲೂ ಮಾವನಿಗೆ ನೆಂಟ್ರಾ ಇಲ್ಲ ಈವೆಂಟ್ ಮ್ಯಾನೇಜರ್ ಅಂದ್ರೆ ಪದ್ಮಿನಿ ಡ್ಯಾನ್ಸ್ ಮಾಡೋದಕ್ಕೂ ಇವನಿಗೂ ಏನಾದರೂ? ನೋಡ್ರಿ, ಶೋಭರಾಜ್ಗೆ ಆಕ್ಸಿಡೆಂಟ್ ಆದಾಗ ಕಾರಲ್ಲಿ ಒಬ್ಬರೇ ಇದ್ರು. ಆದ್ರೆ ಅದೇ ದಿನ ಬೆಳಿಗ್ಗೆ ಅಷ್ಟೂರಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಜೊತೆಗೆ ಕಾರಲ್ಲಿ ಪದ್ಮಿನಿ ಇದ್ರು. ಅಂದ್ರೆ ಡ್ಯಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟು ಪದ್ಮಿನಿನ ಶೋಭರಾಜು ಅವತ್ತು ಕರ್ಕೊಂಡು ಹೋಗಿದ್ದ. ನಾನಿನ್ಯಾವತ್ತೂ ನಿಮ್ ತವ ಸುಳ್ಳು ಹೇಳಕ್ಕಿಲ್ಲ. ನಿಮ್ ಜೊತೆನಾಗೆ ಜೀವನ ನಡೆಸ್ತೀನಿ. ನಿಮ್ ಮನೆ ಸಂಸ್ಕಾರನ ಮೀರಕ್ಕಿಲ್ಲ. ಪ್ರಾಮಿಸ್? ಇಲ್ಲ, ಇನ್ನು ಪದ್ಮಿನಿ ನಂಗೆ ಮಾತು ಕೊಟ್ಟಿದ್ದಾಳೆ ಡ್ಯಾನ್ಸ್ ಮಾಡಲ್ಲ ಅಂತ. ಅವಳ ಮಾತು ಮೀರಕ್ ಚಾನ್ಸೇ ಇಲ್ಲ. ಸುಮ್ಮನೆ ಸುಮ್ಮನೆ ನಾನೇ ಏನೇನೋ ಅನ್ಕೊಳ್ತಾ ಇದ್ದೀನಿ. ಈ ವಿಷಯನ ಪದ್ಮಿನಿನ್ ಕೇಳೋದ್ಕಿಂತ ಪೂರ್ವಿನ್ ಕೇಳಬೇಕು. ಅವಳಿಗೆ ಏನಾದರೂ ಗೊತ್ತಿರುತ್ತೆ. ಹಾಯ್ ಪೂರ್ವಿ, ನೀನಾಗ್ಲೇ ನಂದನ್ ರೂಮಲ್ಲಿ ಬಚ್ಚಿಡ್ತಿದ್ಯಲ್ಲ, ಅದ್ ನನ್ ಕೈಗೆ ಸಿಕ್ಕಾಯ್ತು. ಯಾಕೆಲ್ಲ ಮಾಡ್ತಿದ್ಯಾ? ಅಕ್ಕ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಬೇಕಿತ್ತು ನಿಮ್ ಕಾಲಿಗೆ ಬೀಳ್ತೀನಿ. ನಿಂತ್ಕೋಲೆ, ನಿಂತ್ಕೋ. ನೀನ್ ಎಂತ ಉಸ್ರು ಒಳ್ಳಿ ಅಂತ ನನಗ್ ಗೊತ್ತಿಲ್ವಾ? ಮೊನ್ನೆ ಮಾಂಗಲ್ಯದ ಬಿಲ್ನ ನನ್ನಿಂದನೇ ಕಿತ್ಕೊಂಡು ಯಾಮಾರ್ಸಿ ಹರ್ದಾಕ್ತೆ ಅಲ್ವಾ, ಚೋಟ್ ಮೆಣಸಿನ್ಕಾಯಿ. ಅದನ್ನೆಲ್ಲ ಮರ್ತ್ಬಿಡಿ ಅಕ್ಕ. ದಯವಿಟ್ಟು ನನಗೆ ಫೋಟೋ ಕೊಟ್ಬಿಡಿ. ನಾನು ಇವತ್ತೇ ಅಲ್ಲ, ಈಗಲೇ ಈ ಮನೆ ಬಿಟ್ಟು ನಮ್ಮ ಹಳ್ಳಿಗೆ ಹೊಂಟೋಯ್ತೀನಿ. ಈ ಮನೆ ಕಡೆ ತಲೆನೂ ಹಾಕಿ ಮಲ್ಗಕ್ಕಿಲ್ಲ. ನಿಮ್ದಮ್ಮಯ್ಯ ಅಕ್ಕ, ಇದ್ರಿಂದ ಎಲ್ರ ಜೀವನನು ಹಾಳಾಗೋಗ್ತೈತೆ. ಹಂಗಾಗ್ಬೇಕಾ ಹೇಳಿ? ದಯವಿಟ್ಟು ಇದೊಂದ್ಸಲ ನನ್ನ ಮೇಲೆ ಕರುಣೆ ತೋರಿಸಿ ಆ ಫೋಟೋ ಕೊಟ್ಬಿಡಿ ಅಕ್ಕ. ನಿನಗ್ ಮಾತ್ರ ಈ ಫೋಟೋ ಕೊಡೋದಿಲ್ಲ ಕಣೆ. ನನ್ನನ್ನು ಎಷ್ಟು ಆಡ್ಕೊಂಡೆ, ಎಷ್ಟು ಮಾತಾಡ್ದೆ ನನಗೆ. ಈಗ ನೀನ್ ಕಣ್ಣೀರ್ ಹಾಕ್ಬಿಟ್ರೆ ನಾನು ಫೋಟೋ ಕೊಟ್ಬಿಡ್ತೀನಾ? ಹೋಗ್ಲಿ ಬಿಡಿ, ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಇಲ್ಲಿ ಗಂಟ ನನ್ನ ನಿಮ್ಮ ಮಧ್ಯೆ ಏನೇ ಮನಸ್ತಾಪ ಇದ್ರು ಅದನ್ನೆಲ್ಲ ಮರೆತು ನೀವೇ ಆ ಫೋಟೋನ ಹರ್ದಾಕ್ಬಿಡಿ, ಪುಣ್ಯ ಕಟ್ಕೊಳ್ಳಿ. ಹಾಗೆ ಮನೆಯವ್ರ ನೆಮ್ಮದಿನಾದ್ರೂ ಉಳಿತೈತೆ. ಬರ್ತೀನಕ್ಕ,
ಅಲ್ಲ ಅಲ್ಲ, ಹೋಗ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಆ ಹುಡುಗಿಗೇನಾದ್ರೂ ಲೂಸಾ? ಹುಳಿಯಕ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋದ್ಲು. ಅಂಥದ್ದೇನಿದೆ ಈ ಫೋಟೋ ಅಲ್ಲಿ? ಇದು ಪದ್ಮಿನಿ ಮದ್ವೆ ಆಗಿರೋ ಫೋಟೋ. ಅದ್ರಲ್ಲೂ ಹತ್ತೋಗಿದೆ. ಈ ಫೋಟೋಗ ಪೂರ್ವಿಗೂ ಏನ್ ಸಂಬಂಧ? ಅವಳ್ಯಾಕೆ ಈ ವಿಷಯ ಯಾರಿಗೂ ಹೇಳ್ಬೇಡಿ, ಜೀವನ ಹಾಳಾಗತ್ತೆ ಅಂತ ಹೇಳಿದ್ಲು. ಅಂದ್ರೆ ಇಲ್ಲಿ ಏನೋ ಇದೆ. ಪೂರ್ವಿ, ನನ್ ಮಾತ್ ಕೇಳು. ನಿಡ್ಕೋ ಪೂರ್ವಿ. ಪೂರ್ವಿ, ಅಣ್ಣ ನಿಲ್ಸಿ. ಆ ಆಟೋ ಇಂದನೇ ಹೋಗಿ ಅಣ್ಣ. ಇವತ್ತೇನಾದ್ರೂ ಸರಿ, ನಾನು ಊರಿಗೆ ಹೊಂಟೋಗ್ತೀನಿ. ಅಕ್ಕ, ನಿನ್ ಕೈಗೆ ಮಾತ್ರ ನಾನು ಸಿಗಕ್ಕಿಲ್ಲ. ಹಲೋ ಅತ್ಯವ. ಅಲ್ಲ ಪದ್ದು, ಏನಾಯ್ತವ? ಯಾಕೆ ಇಟ್ಟು ಕಾಬಿ ಆಗಿದೆಯಾ? ಅಯ್ಯೋ ಅತ್ಯವ, ಈ ಪೂರ್ವಿನ ಮನೆಗೆ ಇರಕ್ಕಿಲ್ಲ ಅಂತ ಹಠ ಮಾಡ್ಕೊಂಡು ಊರ್ಗ್ ಹೊಂಟೋಳೆ ಅತ್ಯವ. ಊರಿಗ? ಅಯ್ಯಯ್ಯೋ, ಪೂರ್ವಿ ಊರಿಗೆ ಹೊಂಟೋದ್ರೆ ಅವಳಿಗೆಲ್ಲ ವಿಷಯ ಗೊತ್ತಾಗೋಯ್ತದಲ್ಲ. ಹ್ಞೂ ಅತ್ಯವ, ಅವಳ ತಡಿಯಕ್ಕೆ ಹೋಗ್ತಾ ಇದ್ದೀನಿ. ಮುಂದೆ ಆಡ್ತಾನೆ ಅವಳೆ. ಅಯ್ಯಯ್ಯೋ, ಅವಳು ಯಾಕವ ಅಲ್ಲಿಗೆ ಹೊಂಟ್ಲು? ನೀನು ಹೋಗಿ ಮೊದಲು ತಡಿ ಅವಳನ್ನ. ನಾವು ಊರಾಗ ಇಲ್ಲ ಕಣವ. ಅದು ನಾವು ನಂಜನಗೂಡು ರಾಮಣ್ಣನ ಮನೆಯಾಗಿದ್ದೀವಿ. ಇವತ್ತು ಊರಿಗೆ ಹೋಗಕ್ಕಿಲ್ಲ, ಇವತ್ತಿಲ್ಲೇ ಇರ್ತೀವಿ. ಸರಿ ಆಯ್ತು ಅತ್ಯವ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹಾ ಅಣ್ಣ, ಸ್ವಲ್ಪ ಬೇಗ ಹೋಗಿ ಆಟೋನ ಹಿಡೀರಿ ಅಣ್ಣ. ಪೂರ್ವಿ, ಪೂರ್ವಿ, ನಿಡ್ಕೋ ಪೂರ್ವಿ, ನನ್ ಮಾತ್ ಕೇಳು. ಅಯ್ಯೋ, ಯಾಕೆ ಹಿಂಗ್ ಮಾಡ್ತಾವಳೆ ಇವಳು? ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ಅಯ್ಯೋ, ನಂದನ್ ಇಲ್ಲೇ ಇದ್ದಾನೆ. ಅವನ್ ಇಲ್ಲಿಲ್ಲ ಅಂದಿದ್ರೆ ಆ ಡ್ರಾಯರ್ ಅಲ್ಲಿರೋ ಅರ್ಧ ಫೋಟೋ ಏನು ಅಂತ ನೋಡ್ಬೋದಿತ್ತಲ್ಲ. ಹಾಯ್ ನಂದನ್. ಹೇಳಿದ್ಕೆ ನಿನ್ನ ನಾದ್ನಿ ತುಂಬಾ ವಿಚಿತ್ರವಾಗಿ ಆಡ್ತಾಳೆ. ಯಾಕೆ, ಏನಾಯ್ತು? ನಾನು ಆಗ್ಲೇ ಇಲ್ಲಿಗೆ ಬಂದಾಗ ಅವಳು ಆ ಡ್ರಾಯರಲ್ಲಿ ಫೋಟೋ ತೆಗಿತಿದ್ಲು. ಆದ್ರೆ ಆ ಫೋಟೋ ಬರ್ತಿರ್ಲಿಲ್ಲ, ಜಾಮ್ ಆಗಿತ್ತು ಅನ್ಸತ್ತೆ. ಆಮೇಲೆ ನೋಡಿದ್ರೆ ಆ ಫೋಟೋನ ಅವಳೇ ಎಳ್ದು ಅರ್ಧ ಹಾಕ್ಬಿಟ್ಲು. ಆಮೇಲೆ ನೋಡಿದ್ರೆ ನಾನು ಈ ಮನೇಲಿ ಇರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟೇ ಬಿಟ್ಲು. ವಾಟ್? ಪೂರ್ವಿ ಮನೆ ಬಿಟ್ಟು ಹೋದ್ಲಾ? ಆದ್ರೆ ಅವಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಕಾರಣ ನಾನಲ್ಲ. ನನ್ಗಿವಾಗ ಅದೇ ಭಯ ಆಗಿರೋದು. ಅಮ್ಮಾಜಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಹಿಂದೆ ಮುಂದೆ ನೋಡದೆ ನನಗೆ ಬೈತಾರೆ, ನನಗೆ ಪನಿಷ್ ಮಾಡ್ತಾರೆ. ಅದಕ್ಕೆ ನಿನ್ನ ಹತ್ರ ಬಂದು ಹೇಳ್ತಿದ್ದೀನಿ. ಅವಳು ಮನೆ ಬಿಟ್ಟು ಹೋಗಿದ್ದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಫೋಟೋ ಯಾವುದು, ಏನಕ್ಕೆ ಕತ್ಲು, ಏನಕ್ಕೆ ಮನೆ ಬಿಟ್ಟು ಹೋದ್ಲು, ಒಂದು ಅರ್ಥ ಆಗ್ತಿಲ್ಲ.
ಬಟ್ ಅವಳಂತೂ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋದ್ಲು. ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಅದಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ಏನಿದ್ ವಿಚಿತ್ರ, ಪೂರ್ವಿ ಯಾಕೆ ಮನೆ ಬಿಟ್ಟು ಹೋಗ್ತಾಳೆ? ಏನು ನಡೀತದ ಇಲ್ಲಿ? ನೋಡು, ಇದೇ ಆ ಅರ್ಧ ಫೋಟೋ. ಇದು ನೀನೊಂದು ಸರಿ ನೋಡು, ನಿನಗೆ ಗೊತ್ತಾಗುತ್ತೆ. ನನಗೇನೂ ಅರ್ಥ ಆಗ್ತಿಲ್ಲ. ಆಮೇಲೆ ಆ ಡ್ರಾಯರ್ ಒಂದ್ಸರಿ ಚೆಕ್ ಮಾಡು. ಇನ್ನರ್ಧ ಫೋಟೋ ಅದರಲ್ಲಿದೆ, ಅದು ನೋಡಿದ್ರೆ ನಿಂಗೆ ಕ್ಲಾರಿಟಿ ಸಿಗುತ್ತೆ. ಸರಿ, ಅದಕ್ಕೆ ನಾನು ನೋಡ್ತೀನಿ. ಈಗಲೇ ನೋಡು. ನನಗೆ ಬೇರೆ ಟೆನ್ಷನಲ್ಲಿದ್ದೀನಿ, ಆಮೇಲೆ ನೋಡ್ತೀನಿ, ನೀವು ಹೊರಡಿ. ಓಕೆ. ಏನಾದರೂ ಆಗಿರಲಿ, ಸದ್ಯ ಆ ಪೀಡೆ ಮನೆ ಬಿಟ್ಟು ತೊಲಗ್ತಲ್ಲ, ನನಗೆ ಅದೇ ಖುಷಿ. ಹೊರಡಿ ಅಣ್ಣ, ನೀವು ಇಲ್ಲಿ ಕೆಳಗಡೆ. ಏನೇ ಮಾಡ್ತಿದ್ಯಾ ನೀನು? ತಲೆ ಕೆಟ್ಟಿದ್ಯಾ ನಿಂಗೆ? ನಾನು ಇನ್ನೂ ಇಲ್ಲೇ ಇದ್ರೆ ನನ್ನ ತಲೆ ಕೆಟ್ಟೋಗ್ತೈತೆ. ದಯವಿಟ್ಟು ನನ್ನನ್ನು ತಡಿಬೇಡ. ನನ್ನ ಮನೆಗೆ ನಾನು ಹೋಗ್ತೀನಿ, ಪ್ಲೀಸ್. ನಿನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಕ್ ಬಂದಿರೋದೆ ನಾನು, ಪೂರ್ವಿ. ಬಾ ಅಕ್ಕ, ನನ್ನನ್ನು ತಡಿಬೇಡ ಅಂತ ನಿನಗಾಗ್ಲೇನೆ ಹೇಳಿಲ್ವಾ? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನ್ ಎಷ್ಟೇ ಹೇಳಿದ್ರು ಸರಿ, ನಾನ್ ಮಾತ್ರ ಬರಕಿಲ್ಲ. ಪೂರ್ವಿ, ನನ್ನ ಮುದ್ದು ತಂಗಿ ಅಲ್ವಾ ನೀನು? ನನ್ನ ಮಾತು ಕೇಳು ಪುಟ, ನನ್ನ ಜೊತೆ ಬಾರೆ. ಅಕ್ಕ, ನಿನಗೆ ನನ್ನ ಮೇಲೆ ತುಂಬ ಪ್ರೀತಿ ಅಂತ ನನಗೆ ಗೊತ್ತೈತೆ ಕಣೆ. ಆದರೆ ನನ್ನ ಮೇಲೆ ನೀ ಪ್ರೀತಿ, ನಂದನೋ ಪ್ರೀತಿನ ಕಡೆಗಾಣಿಸೋ ಹಂಗೆ ಅವ್ರನ್ನ ಬಿಟ್ಕೊಡಂಗೆ ಮಾಡ್ತೈತೆ. ಅದೇ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನೀನ್ ತಪ್ಪು ಮಾಡ್ತಿದ್ಯಾ ಕಣೆ. ನೀನು ನಂದನವರು ಒಟ್ಟಿಗೆ ಬಾಳ್ಬೇಕಾದವರು. ಅದೇ ದೇವ್ರಿಚ್ಛೆ. ನೀನ್ ಹೋಗಕ್ಕ. ಆಯ್ತು, ಆ ದೇವ್ರಿಚ್ಛೆ ಅದೇ ಆಗಿದ್ರೆ ನಿನ್ ಕುತ್ತಿಗೆಗೆ ಯಾಕೆ ಪೂರ್ವಿ ತಾಳಿ ಬೀಳ್ತಿತ್ತು? ನಾವು ಸತ್ಯನ ಮುಚ್ಚಿಡಕ್ಕೆ ಎಷ್ಟೇ ಪ್ರಯತ್ನ ಮಾಡ್ತಿದ್ರು, ಎಲ್ರಿಗೂ ಸತ್ಯ ಗೊತ್ತಾಗೋ ಸಂದರ್ಭ ಯಾಕೆ ಬರ್ತಿತ್ತು? ಹಿಂಗೆಲ್ಲ ಆಗ್ತೈತೆ ಅಂದ್ರೆ ಆ ದೇವ್ರಿಚ್ಛೆ. ನೀನು ನಂದನ್ನೋರ್ ಹೆಂಡತಿ ಅಂತ ಎಲ್ರಿಗೂ ಗೊತ್ತಾಗೋದು, ನಿನ್ನ ನಂದನ್ನೋನ್ನ ಒಂದ್ ಮಾಡೋದು ಅಂತ ತಾನೆ.